ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಕೊಳೆತ ಶವ ಪತ್ತೆ ಪ್ರಕರಣ. ಟ್ರಯಾಂಗಲ್ ಲವ್ ಸ್ಟೋರಿಗೆ ಬಿತ್ತು ಹೆಣ. ಅವರ ಜೊತೆಗೂಡಿ ಹಳೆ ಲವರ್ ಕೊಲೆ ಮಾಡಿದ ಮಾಟಗಾತಿ. ನನ್ನೇ ಮದುವೆ ಆಗ್ಬೇಕು ಅಂದವನನ್ನ ಮುಗಿಸಿದ್ಲು ಕೊಲೆ ಪಾತಕಿ. ಜೊತೆಯಲ್ಲೇ ಇದ್ದವಳು ಬೇರೊಬ್ಬನ ಜೊತೆಗೂಡಿ ಕೊಂದೆ ಬಿಟ್ಟಳು. ಹಯಗ್ರೀವ ಸಹ ನಿರ್ದೇಶಕಿ ಅಂದವಳು ಹಲವು ಸಿನಿಮಾದಲ್ಲಿ ನಟಿಸಿದ ನಟನೆಗಾರ್ತಿ. ಆತನ ಜೀವನದಲ್ಲಿ ಅಕ್ಷರಶಃ ವಿಲನ್ ಆದವಳು. ಬಾಗಲಗುಂಟೆ ಮೋಹನ್ ಕೃಷ್ಣರಾವ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಕೊಲೆ ಆರೋಪಿಗಳಿಗೆ ಕೊಳ್ಳ ತೊಡಿಸಿದ್ದಾರೆ ಪೊಲೀಸರು. ಬಾಗಲಗುಂಟೆ ಪೊಲೀಸರಿಂದ 3 ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಬಿಂದು ಅಲಿಯಾಸ್ ಊರ್ವಶಿ, ವಿನಯ್, ಧನುಷ್ ಬಂಧನ ಮಾಡಲಾಗಿದೆ. ಹೊಸ ಪ್ರಿಯಕರ ವಿನಯ್ ಜೊತೆ ಸೇರಿ ಮುಹೂರ್ತ ಇಟ್ಟಿದ್ಲು ಬಿಂದು. 2 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದ ಬಿಂದು ಹಾಗೂ ಮೋಹನ್ ಕೃಷ್ಣರಾವ್. ಮೋಹನ್ಗೆ ಮದುವೆಯಾಗಿ ಹೆಂಡತಿ ಬಿಟ್ಟಿದ್ಲು. ಬಿಂದುವಿಗೂ ಕೂಡ ಮದುವೆಯಾಗಿ ಕೋವಿಡ್ನಲ್ಲಿ ಮಗು ತೀರಿ ಹೋಗಿತ್ತು. ಹೀಗಾಗಿ ಗಂಡ ಆಕೆಯನ್ನ ಬಿಟ್ಟಿದ್ದ. ಮೋಹನ್ ಈ ಹಿಂದೆ ಮಂಜುನಾಥ್ ನಗರದಲ್ಲಿ ಬಾಡಿಗೆ ಇದ್ದ ವೇಳೆ ಬಿಂದು ಪರಿಚಯವಾಗಿದೆ. ಪರಿಚಯ ಪ್ರೀತಿಗೆ ತಿರುಗಿ ಮದುವೆ ಆಗ್ಬೇಕು ಅಂದುಕೊಂಡಿದ್ದ. ಕಳೆದ 2 ತಿಂಗಳ ಹಿಂದೆ ಬೇರೊಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. 3-4 ತಿಂಗಳ ಹಿಂದೆ ಬಿಂದುವಿಗೆ ವಿನಯ್ ಪರಿಚಯವಾಗಿದ್ದ. ವಿನಯ್ ಕೂಡ ಮಂಜುನಾಥ್ ನಗರ ನಿವಾಸಿಯಾಗಿದ್ದ. ಓಡಾಡುವ ರಸ್ತೆಯಲ್ಲಿ ಬಿಂದುವಿಗೆ ವಿನಯ್ ಪರಿಚಯವಾಗಿತ್ತು. ಇನ್ನು ಮೋಹನ್ ಕೃಷ್ಣನಿಗೆ ಈ ವಿಚಾರ ತಿಳಿದಿತ್ತು. ಇಬ್ಬರ ನಡುವೆ ಆಗಾಗ ಜಗಳ ಶುರುವಾಗ್ತಾ ಇತ್ತು. ಕಳೆದ 18ನೇ ತಾರೀಕು ಮೋಹನ್ ಹಾಗೂ ಬಿಂದುವಿನ ನಡುವೆ ಜಗಳ ಶುರುವಾಗುತ್ತೆ. ಮಧ್ಯದ ಅಮಲಿನಲ್ಲಿ ಇದ್ದ ಮೋಹನ್ ನೀನು ನನ್ನನ್ನೇ ಮದುವೆ ಆಗ್ಬೇಕು ಅಂತ ಗಲಾಟೆ ಮಾಡ್ತಾನೆ. ನಂತರ ಬಿಂದು ಇದಕ್ಕೆ ಜಗಳ ಶುರು ಮಾಡ್ತಾಳೆ. ಕುಡಿದ ಅಮಲಿನಲ್ಲಿ ಇದ್ದ ಮೋಹನ್ ಬಿಂದುವಿನ ಮೇಲೆ ಲೈಂಗಿಕವಾಗಿ ಸಂಪರ್ಕ ಬೆಳೆಸಲು ಮುಂದಾಗ್ತಾನೆ. ಈ ವೇಳೆ ಬಿಂದು ವಿನಯ್ಗೆ ಕರೆ ಮಾಡಿ ಮನೆಗೆ ಕರೆಸಿಕೊಳ್ತಾಳೆ. ವಿನಯ್ ಜೊತೆ ಧನುಷ್ ಕೂಡ ಬರ್ತಾನೆ. ಕುಡಿದ ಅಮಲಿನಲ್ಲಿ ಬೆತ್ತಲೆಯಾಗಿದ್ದ ಮೋಹನ್ ಮೇಲೆ ಹಲ್ಲೆ ಮಾಡ್ತಾರೆ. ಕೂಗಾಟ ನಡೆಸ್ತಾ ಇದ್ದಂತೆಯೇ ಕೈಕಾಲು ಕಟ್ಟಿ ಬಾಯಿಗೆ ಟೇಪ್ ಸುತ್ತಿ ಚಾಕುವಿನಿಂದ ಹಾಗೂ ರಾಡ್ನಿಂದ ಇರಿದು ಕೊಲೆ ಮಾಡ್ತಾರೆ. ಮೋಹನ್ಗೆ ಚಾಕುವಿನಿಂದ ಗುದದ್ವಾರದ ಮೇಲೆ ಹಲವು ಬಾರಿ ಇರಿದು ತಲೆಗೆ ಕಬ್ಬಿಣದ ರಾಡ್ನಿಂದ ಹಲ್ಲೆ ಮಾಡಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ 3 ಆರೋಪಿಗಳು. ಏನೋ ಘಟನೆ ಸಂಬಂಧ ಬಾಗಲಗುಂಟೆ ಪೊಲೀಸರಿಂದ 3 ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಬಂಧನ ಮಾಡಿ ಇಂದು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಏನೋ ಯಾರೋ ಹುಡುಗಿ ಈ ಥರ ಬೇರೆ ಮದುವೆ ಮಾಡ್ಕೋಬೇಕು ಅಂತ ಇದ್ಲು, ಇವನು ನಾನು ಮಾಡ್ಕೋಬೇಕು ಅಂತ ಇದ್ದ ಅಂದ್ಬಿಟ್ಟು ಬೇರೆ ಜೊತೆ ಮಾಡಿಸಿದಾಳೆ ಅಂತ ಇದ್ದಾರಪ್ಪ. ಇವ್ರು ಹೇಳ್ತಾರೆ ನಮಗೆಲ್ಲ ಗೊತ್ತು. ನಮ್ಗೆ ನಮ್ಮ ಕಡೆ ಏನೂ ಹೇಳಿರ್ಲಿಲ್ಲಪ್ಪ. ಶಿವರಾತ್ರಿ ಹಬ್ಬದ ದಿನ ಮನೆಗೆ ಬಂದಿದ್ದ. ಬಂದು ಚಿಕ್ಕ ತಿರ್ಪಿಗೆ ಹೋಗಿದ್ದಮ್ಮ ಅಂತ ಹೇಳ್ಬಿಟ್ಟು ಬಂದು ಲಾಡು ಕೊಟ್ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಸ್ವಲ್ಪ ಕುಂತಿದ್ದು ಬಂದ. ಏನು ಮಾತಾಡಲಿಲ್ಲ. ಅವತ್ತು ಅಷ್ಟೇ ಹೇಳಿದ್ರು. ಬೆಂಗಳೂರಲ್ಲೇ ಇರೋದು ನಾವು ತುಂಬ ದಿನದಿಂದ. ಇವಾಗ ಇದು ಅವ್ರ ಮನೇನು ಇಟ್ಲಾಗೆ ಇಲ್ಲ ಇದೆ. ನಮ್ಮ ಜೊತೆ ಇಲ್ಲ, ಬೇರೆ ಇರೋದು. ನಾವು ಬೇರೆ ನಮ್ಮ ಬೇರೆ. ಗಾಡಿಗಳು ಲೋನು ವಸೂಲಿ ಮಾಡಿ ಬ್ಯಾಂಕ್ ಆಗ್ತಾಯಿತ್ತು. ಮನೆಯವರು ಊಟ ಮಾಡಿಕೊಡ್ತಾರೆ ಅವ್ರಿಗೆ. ಯಾಕಂದ್ರೆ ನಿಮ್ಗೆ 3 ದಿನ ಬಂದಿಲ್ಲ, ಮನೆ ಬಾಗಿಲು ಬೀಗ ಹಾಕೈತೆ ಅಂತ ಕರೆದ್ರು. ಆವಾಗ ಬಂದು ಕೇಳಿದಕ್ಕೆ ಮತ್ತೆ ಆಕ್ಸಿಡೆಂಟ್ ಆಗಿದೆ, ನನಗೆ 40,000 ದುಡ್ಡು ಕಳಿಸು ಅಂತೇಳಿ ಫೋನ್ ಬಂತು ಅಂದರು. ಹಂಗೆ ಆಕ್ಸಿಡೆಂಟ್ ಆಗಿದೆ, ಅದನ್ನು ಆಸ್ಪತ್ರೆಗೆ ಇರಬೇಕಲ್ಲ ಅಂತ ಅಂದಕ್ಕೆ ಅವರು ಯಾರು ಬಿಂದು ಹೆಸರೇ ಗೊತ್ತಿಲ್ಲ ನನಗೆ, ಯಾರು ಬಿಂದು ಅನ್ನೋ ಮನೆಗೆ ಹೋಗ್ತೀನಿ ಅಂತ ಹೋಗ್ತಾ ಇದ್ದ. ಅಲ್ಲೇ ನಾವು ಹೋಗಿದ್ದಾನೆ ನೋಡೋದು ಬನ್ನಿ ಅಂತ ಆಟೋ ಮಾಡಿ ಕರ್ಕೊಂಡ್ಬಂದರು. ಅವ್ರ ಮನೆ ಹತ್ರ ಹೋಗಿದ್ದಕ್ಕೆ ಅಲ್ಲಿ ಗಾಡಿ ಇತ್ತು. ಗಾಡಿ ಇದಕ್ಕೆ ಮತ್ತು ಪಕ್ಕದ ಮನೆ 2 ಮನೆ ಬೀಗ ಹಾಕಿತ್ತು. ಪಕ್ಕದ ಮನೆ ಕೇಳಿಕೆ ಎಲ್ಲೋದು ಇವರು ಅಂತ ನಮ್ಮ ಹುಡುಗ ಫೋಟೋ ತೋರಿಸ್ಬೇಕು. ನಮ್ಮ ಹುಡುಗ ಬಂದಿದ್ದಾನೆ, ಗಾಡಿ ಇದೆ, ನಮ್ಮ ಹುಡುಗ ಇಲ್ಲಿ ಅಂತ ಕೇಳಿಕೆ ನಿಮ್ಮ ಹುಡುಗ ಏನೋ 15 ಹುಡುಗ ಬರ್ತಾನಮ್ಮ, ಮತ್ತು ಗಾಡಿ ಇದೆ, ಎಲ್ಲೋದು ಅಂತ ಗೊತ್ತಿಲ್ಲ ಅಂತ. ಮತ್ತು ಇವ್ರು 2 ಮನೆಯವ್ರು ಎಲ್ಲೋದ್ರು ಅಂತದಕ್ಕೆ ಏನೋ ಟೂರ್ ಹೋಗಿದ್ದಾರಮ್ಮ, ಮನೆ ಬೀಗ ಹಾಕಿ ನಮ್ಗೆ ಗೊತ್ತಿಲ್ಲ ಅಂದರು. ಆಮೇಲೆ ಇನ್ನೊಂದು ಮನೆಯವರು ರಾತ್ರಿ ತುಂಬ ಗಲಾಟೆ ಆಯ್ತಮ್ಮ, ಹೊಯ್ಸಳವೇ ಅಂತ ಬಂದಿತ್ತು, ಏನು ಅನ್ನೋದು ಗೊತ್ತಿಲ್ಲ ನಮಗೆ ಅಂತ ಅಂದರು. ಇಲ್ಲಿಗೆ ಬಂದು ನಾವು ಕಂಪ್ಲೇಂಟ್ ಕೊಡೋಣ ಅಂತ ಬಂದಕ್ಕೆ ಇವರು ಕಂಪ್ಲೇಂಟ್ ತೊಗೊಂಡಿಲ್ಲ. ಒಂದು 3 ದಿನ ತಾನೇ ಆಗಿದೆಯಲ್ಲ ಅವಳನ್ನ, ಇಲ್ಲಿ ಪರವಾಗಿಲ್ಲ ಅಂತ ಹೇಳಿದ್ರು. ಅಲ್ಲೇ ಹೋಗಿ ನಾವು ಯಾವುದು ಹೇಳ್ತೀವಿ, ಒಂದು 3-4 ದಿನ ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಕಂಪ್ಲೇಂಟ್ ತೊಗೊಂಡ್ರೆ ಅವರು ನಮ್ಮ ಹುಡುಗರು ಫೋನ್ ನಂಬರ್ ತೊಗೊಂಡ್ರು, ನಮ್ಮ ಫೋನ್ ನಂಬರ್ ತೊಗೊಂಡ್ರು. ಕಂಪ್ಲೇಂಟ್ ತೊಗೊಂಡು ವಾಪಸ್ ಕಳಿಸ್ಬಿಟ್ಟು ಹೊಂಟೋದು. ಆವತ್ತಿಂದ ಸುಮ್ಮನೆ ಇದ್ದ ಮನೆಯಲ್ಲಿ. ಇವಾಗ ರಾತ್ರಿ ಬಂದು ಮನೆಗೆ ಬಂದು ನಿಮ್ಮ ಹುಡುಗನ ಗಾಡಿ ಸಿಕ್ಕಿದೆ ಅಮ್ಮ, ಬನ್ನಿ ಮನೆ ಇಲ್ಲಿಗೆ ಬನ್ನಿ ಅಂತ ಅಂದು ಬಂದಿದ್ದೀವಿ. ಹೇಳ್ತಾಯಿದ್ರು ಅವರು ಇದು ಮಾಡಿದ್ರಲ್ಲ, ಅವರು ಯಾರೋ ಒಂದು ಲೇಡಿ ಮಾಡಿಸಿದಾಳೆ ಈ ಥರ, ಅವಳು ಬೇರೆಯವ್ರಿಗೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟಪಡೋದಂತೆ, ನಿಮ್ಮ ಹುಡುಗ ನಾನು ಮಾಡ್ಕೊ ಅಂತ ಹೇಳಿದ್ನಂತೆ ಅಂತ. ಹಂಗೆ ಹೇಳಿದ್ರೆ ಕಾನೂನೆಲ್ಲಪ್ಪ ಹೋಗಿತ್ತು, ಒಳಗೆ ಹಾಕಿಸ್ಬೇಕಿತ್ತು. ಇಲ್ಲ ನಾವು ತಂದೆ ತಾಯಿ ಇರಲಿಲ್ವಾ, ನಮ್ಮ ಹತ್ರ ಬರಬೇಕಿತ್ತು. ಬಂದು ನಿಮ್ಮ ಹುಡುಗ ಈ ಥರ ಕಾಟ ಕೊಡ್ತಾ ಇದ್ದಾನೆ, ನಾನು ಮಾಡ್ಕೊತ ಬದಂತ ಮಾಡ್ತಾ ಇದ್ದಾನೆ, ನನಗೆ ಇಷ್ಟ ಇಲ್ಲ ಅಂತ ಹೇಳಿದರೆ ನಮ್ಮ ಹುಡುಗ ನಾವೇನು ಬುದ್ಧಿ ಹೇಳ್ಬೇಕು ಹೇಳ್ತಾ ಇದ್ದು ತಪ್ಪಿಸ್ತಾ ಇದ್ದು. ಅದು ಇಲ್ಲ ಅಂತಂದರೆ ಅವ್ನು ಹಂಗೂ ಇದು ಮಾಡಿದ್ರೆ ಒಳಗಡೆ ಹಾಕಿಸ್ಬೇಕಿತ್ತು. ಈ ಥರ ಮಾಡಿಸಿ ಏನಪ್ಪ ಸಿಕ್ತು ಅವ್ರಿಗೆ, ಅವಳ ಮನೆ ಹಾಳಾಗೋಗ ವಿಷಯನೇ ಗೊತ್ತಿಲ್ಲ. ಈಗಲೇ ಗೊತ್ತಾದದ್ದು ವಿಷಯ. ನೀವು ಪೊಲೀಸ್ನವರೇ ಬಂದಿದ್ರು ಮನೆ ಹತ್ರ, ಇಬ್ಬರು ಹಿಂಗೆ ಬೆಳಗ್ಗೆ ಬನ್ನಿ
ಮಿಸ್ಸಿಂಗ್ ಆಗೈತೆ ಅಂತೇಳಿ ಕಂಪ್ಲೇಂಟ್ ಕೊಡಿರಂತೆ. ಅಲ್ಲೊಂದು ಸ್ಟೇಷನ್ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಇಲ್ಲಿಗೂ ಬಂದಿದ್ರಿ, ಕಂಪ್ಲೇಂಟ್ ಕೊಡಬೇಕಾಗುತ್ತೆ, ಬನ್ನಿ 10 ಗಂಟೆಗೆ ಅಂತ ಹೇಳೋದ್ರು. ಆಮೇಲೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಬಂದರು. ನಾನು ಕೆಲ್ಸಕ್ಕೆ ಹೋಗಿದ್ದೆ. ಅಲ್ಲಿಗೆ ನನ್ನ ತಂಗಿ ಫೋನ್ ಮಾಡ್ತು ನನಗೆ, ಅಕ್ಕ ಏನಾರು ವಿಷಯ ಗೊತ್ತಾಯ್ತಾ, ಏನಾಯಿತು ಅಕ್ಕ ಅಂತ. ನಾನು ಏನಮ್ಮ ಏನು ಮಾತಾಡ್ತಿದ್ಯಾ ಅಂತ ಅಂದೆ. ಆಮೇಲೆ ಹಿಂಗೆ ಫೋನ್ ಮಾಡಿತ್ತು ಅಮ್ಮ, ಹಿಂಗೆ ಏನೋ ತೊಂದರೆ ಆಗೈತೆ ಅಂತ ಅಂತು. ಆಮೇಲೆ ನಾನು ನಮ್ಮಪ್ಪಂಗೆ ಫೋನ್ ಮಾಡಿದೆ. ಆವಾಗ ನಮ್ಮಪ್ಪ ಇಲ್ಲಮ್ಮ ಈ ಥರ ವ್ಯಕ್ತಿನೇ ಇಲ್ಲ, ಹೊರ್ಟೋಗೈತೆ ಅಂತ ಹೇಳ್ತಾವ್ರೆ, ಬಾಮ್ಮ ಅಂತ ಫೋನ್ ಮಾಡಿದ್ರು. ಆವಾಗ ಬಂದೆ. ಏನು ಗೊತ್ತಿಲ್ಲ ನನಗೆ, ಯಾವತ್ತೂ ಏನು ಹೇಳೂ ಇಲ್ಲ ಅವನು. ಅಷ್ಟೊಂದು ಫ್ರೀಯಾಗಿ ಮಾತಾಡ್ತಾ ಇರಲಿಲ್ಲ ನಮ್ಮ ಹತ್ರನೂ. ಹಂಗೂ ಮನೆಯಲ್ಲೇ ಯಾವ್ದಾರ ನೋಡಿ ಇಷ್ಟ ಆದರೆ ಮದುವೆ ಮಾಡೋಣ, ಇನ್ನು ಚಿಕ್ಕ ವಯಸ್ಸಲ್ವ ಮಾಡ್ಕೊಂಡು ಚೆನ್ನಾಗಿರಲಿ ಅಂತ ನೋಡ್ತಾ ಇದ್ದರು. ಅವನಿಗೂ ಹೇಳಿದರು, ಯಾವ ಕ್ಯಾಸ್ಟ್ ಆದರೂ ಪರವಾಗಿಲ್ಲ ಕಣಪ್ಪ, ಇಷ್ಟ ಆದರೆ ಮಾಡ್ಕೊಂಡು ಚೆನ್ನಾಗಿರು ಅಂತ ನಾವೆಲ್ಲರೂ ಹೇಳಿದ್ವಿ. ಸೋಮವಾರ ಬಂದುಬಿಟ್ಟು ಹಿಂಗೆ ಇದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತ ಪ್ರಸಾದ ಕೊಟ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗಿದ್ದೆ. ಅವತ್ತು ನೋಡಿದ್ದೆ, ಲಾಸ್ಟ್ ಇನ್ನು ನೋಡಲೇ ಇಲ್ಲ.